ಶ್ರೀ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬೆನ್ನಲ್ಲೇ ಕಾರ್ಯಕರ್ತರಿಗೆ ಎಲ್ಲಿಲ್ಲದ ಸಂತೋಷ, ಸಡಗರ ಹೆಚ್ಚಾಗಿದೆ. ಅಲ್ಲದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದರೆ ಪೂಜೆ ಸಲ್ಲಿಸುತ್ತೇನೆ ಅಂತ ಒಕ್ಕಲಿಗ ಜನಾಂಗದ ಯಜಮಾನರಾದ ತಲಕಾಡು ಶಿವಕುಮಾರ್ ಅವರು ಹರಕೆ ಹೊತ್ತುಕೊಂಡಿದ್ರಂತೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ತಕ್ಷಣ ತಲಕಾಡಿನ ಪ್ರಸಿದ್ಧ ದೇವಸ್ಥಾನವಾದ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ತಲಕಾಡು ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಸ್ವಕುಟುಂಬ ಶಿವಕುಮಾರ್ ಸ್ವಕುಟುಂಬ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದಿದ್ರಂತೆ. ಈ ದೇವಾಲಯವೆಂದರೆ ಅವರಿಗೆ ಬಹಳ ಭಕ್ತಿ. ಆದ್ದರಿಂದ ಈ ದೇವಸ್ಥಾನಕ್ಕೆ ಮೊದಲ ಪೂಜೆ ಸಲ್ಲಿಸಿ ನಂತರ ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ತೆರಳಿ ತಾಳಬೆಟ್ಟದಲ್ಲಿ ಧೂಪವನ್ನ ಹಾಕಿ ಭಕ್ತಿಯಿಂದ ಬೇಡಿಕೊಂಡು ಮುಂದಕ್ಕೆ ಸಾಗಿ ದಾರಿ ಮಧ್ಯದಲ್ಲಿ ಸಿಗುವ ಭಗವಾನ್ ಶ್ರೀ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿಯನ್ನ ಪಡೆದಿದ್ದಾರೆ. ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದ ತಕ್ಷಣ ಧೂಪ ಹಾಕಿ ಪೆಂಚಿನ ಸೇವೆ ಮಾಡಿದ್ದಾರೆ. ಬೇಡ ಕಂಪಣ್ಣ ಜನಾಂಗದ ಅಧ್ಯಕ್ಷರಾದ ಪುಟ್ಟಣ್ಣರವರು, ಒಕ್ಕಲಿಗ ಜನಾಂಗದ ಯಜಮಾನರಾದ ತಲಕಾಡು ಶಿವಕುಮಾರ್ ಅವರು ಹುಲಿಯ ವಾಹನವನ್ನು ಎಳೆದು ದೇವಸ್ಥಾನದ ಒಳಗೆ ಪ್ರವೇಶ ನೀಡಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನ ಪಡೆದರು. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬರಿಗೆ ನಾನು ತಿಂಗಳು ಕೂಡ ಮಲೆ ಮಹದೇಶ್ವರಲ್ಲಿ ಮೊರೆ ಹೋಗಿದ್ದೆ. ನಾಗಮಲೆ ಮತ್ತು ಮಲೆ ಮಹದೇಶ್ವರ ತಿಂಗಳ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಮಲೆ ಮಹದೇಶ್ವರನು ಖಂಡಿಸಿದ್ದಾನೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನಾಂಗದ ಸರ್ವ ಜನಾಂಗಕ್ಕೂ ಕೂಡ ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳಿ ಈ ಮಲೆ ಮಹದೇಶ್ವರನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಅಂತ ಶ್ರೀ ಬೇಡಗಂಪಡ ಸಮಾಜದ ಅಧ್ಯಕ್ಷರು ಇವತ್ತು ಇನ್ನು ಮುಂದೆ ಈಗಾಗಲೇ ನೂತನ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರ ಆಡಳಿತದಲ್ಲಿ ಯಾವುದೇ ಅಡೆತಡೆ ಬರದೇ ಇರಲಿ, ಅವರು ಸುಗಮವಾಗಿ ಸಾಗಲಿ ಅಂತ ಹೇಳಿ ಇವತ್ತು ನಾವು ಕೂಡ ಬೇಡಗಂಪಡ ಸಮಾಜದ ಪರವಾಗಿ ನಮ್ಮ ಸ್ನೇಹಿತರಾದ ತಲಕಾಡು ಶಿವಕುಮಾರ್ ಅವರು ಕೂಡ ಬಂದಿದ್ದರು. ಅವರ ಸಮ್ಮುಖದಲ್ಲಿ ನಾವು ಇವತ್ತು ಮಲೆ ಮಹದೇಶ್ವರರಿಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಪೂಜೆಯನ್ನು ಸಲ್ಲಿಸಿ ಅವರ ಸರ್ಕಾರ ಸುಗಮವಾಗಿ ನಡೀಲಿ, ಆ ನಿಟ್ಟಿನಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಅವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಅವರ ಸರ್ಕಾರ ಸುಗಮವಾಗಿ ನಡೆಯೋದಕ್ಕೆ ಅನುವು ಮಾಡಿಕೊಡಲಿ ಅಂತ ಹೇಳಿ ನಾವು ಮಲೆ ಮಹದೇಶ್ವರ ಸ್ವಾಮಿ ಅವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ಈ ಸಂದರ್ಭದಲ್ಲಿ ಒಕ್ಕಲಿಗ ಜನಾಂಗದ ಯಜಮಾನರಾದ ತಲಕಾಡು ಶಿವಕುಮಾರ್, ಬೇಡ ಕಂಪಣ್ಣ ಜನಾಂಗದ ಅಧ್ಯಕ್ಷರಾದ ಪುಟ್ಟಣ್ಣ, ಮುರುಗೇಶ್, ಪುರಾಣಿ ಮಹೇಶ್, ಎಂ ಪುಟ್ಟಪ್ಪ ಹಾಗೂ ತುಮಕೂರಿನ ಗ್ರಾಮಸ್ಥರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಜನಸ್ನೇಹಿ ನ್ಯೂಸ್, ಚಾಮರಾಜನಗರ.